ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಎಸ್ ವೀಕ್ಷಕರೇ, ಮೊದಲ ಸುದ್ದಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿದೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಸೆಷನ್ಸ್ ಕೋರ್ಟ್. 5 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ, ಷರತ್ತಿನ ಬೇಲ್ ಸಿಕ್ಕಿದೆ. ಎಚ್.ಡಿ. ರೇವಣ್ಣ ಜೈಲು ವಾಸ ಸದ್ಯಕ್ಕೆ ಅಂತ್ಯವಾಗಿದೆ. ಅಂತೂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ ರೇವಣ್ಣಗೆ ನಿನ್ನೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಸಿಗೋದು ಇವತ್ತು. ಕೈಯಲ್ಲಿ ಮೆಮೊ ಪ್ರತಿ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿತು. ಇವತ್ತು ಜಾಮೀನು ಪ್ರತಿ ತಲುಪಿದ ಬಳಿಕ ಅಷ್ಟೇ ರೇವಣ್ಣ ರಿಲೀಸ್ ಆಗುತ್ತೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ಹಾಗಾದ್ರೆ ಏನೇನು ಷರತ್ತುಗಳನ್ನ ನ್ಯಾಯಾಲಯ ವಿಧಿಸಿದೆ? 5 ಲಕ್ಷದ ಬಾಂಡ್ ಷರತ್ತು ನಂಬರ್ 1. 2ನೇ ಷರತ್ತು ಇಬ್ಬರ ಶ್ಯೂರಿಟಿ. 3ನೇ ಷರತ್ತು ಎಸ್ಐಟಿ ತನಿಖೆಗೆ ಸಹಕಾರ ನೀಡಬೇಕು. ಎಸ್ಐಟಿ ತನಿಖೆಗೆ ಸಹಕರಿಸಬೇಕು. ಸಾಕ್ಷಿ ನಾಶ, ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಾರದು. ಮತ್ತೊಂದು ಕಡೆ ಕೆಆರ್ ನಗರ ವ್ಯಾಪ್ತಿಗೆ ಪ್ರವೇಶ ಮಾಡೋ ಹಾಗಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ರಮೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಮೇಶ್, ಏನು ಕಾರಣಗಳನ್ನು ರೇವಣ್ಣ ಅವರ ವಕೀಲರು ಕೋರ್ಟ್ ಎದುರುಗಡೆ ಇಟ್ಟಿದ್ರು? ಕೋರ್ಟ್ನ ಆದೇಶದಲ್ಲಿ ಏನಿದೆ? ಪ್ರಶಾಂತ್, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಅಂದರೆ ಇಡೀ ಸಿ.ವಿ. ನಾಗೇಶ್ ಅವರು ರೇವಣ್ಣ ಪರವಾಗಿ ವಾದವನ್ನು ಮಂಡಿಸಿದರೆ, ಮತ್ತು ಎಸ್.ಐ.ಟಿ ಪರವಾಗಿ ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯ್ಕ್ ಅನ್ನುವಂಥ ಒಂದು ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಮಂಡನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಹೇಳುವಂಥದ್ದಂದರೆ ಇದೊಂದು ಕಿಡ್ನ್ಯಾಪ್ ಪ್ರಕರಣವೇ ಅಲ್ಲ ಅನ್ನುವಂಥದ್ದು. ಅಂದರೆ IPC 364A ಆಗ್ತಾರೆ. ಅಂದರೆ ಕಿಡ್ನ್ಯಾಪ್ ಆ್ಯಂಡ್ ಅಬ್ಡಕ್ಷನ್ ಅನ್ನುವಂಥದ್ದು, ಅಂದರೆ ಒಬ್ಬನ ಅಪಹರಣ ಮಾಡಿ ಒತ್ತೆಯಾಳಾಗಿಟ್ಕೊಂಡಂಥ ಪ್ರಕರಣದಲ್ಲಿ ಹಾಕುವಂಥ ಸೆಕ್ಷನ್ಗಳಿದು. ಇಲ್ಲಿ ಯಾವುದೇ ರೀತಿ ಕಿಡ್ನ್ಯಾಪ್ ಆಗಿಲ್ಲ. ಸಾಮಾನ್ಯವಾಗಿ ಕಿಡ್ನ್ಯಾಪ್ ಅಬ್ಡಕ್ಷನ್ ಆಗಬೇಕಂದ್ರೆ ಫೋರ್ಸ್ಫುಲಿ ಅವ್ರನ್ನ ಕರ್ಕೊಂಡು ಹೋಗಿರಬೇಕು, ಅವರಿಗೆ ಥ್ರೆಟ್ ಮಾಡಬೇಕು, ಅಥವಾ ರ್ಯಾನ್ಸಮ್ ಕೇಳಬೇಕು, ಮತ್ತು ಜೀವ ಬೆದರಿಕೆ ಹಾಕಬೇಕು. ಈ ರೀತಿಯ ಯಾವ ಅಂಶಗಳು ಈ ಒಂದು ಪ್ರಕರಣದಲ್ಲಿಲ್ಲ. ಇಲ್ಲೊಂದು ಕಡೆ ದುರುದ್ದೇಶಪೂರಿತವಂಥ ಪ್ರಕರಣ ಆಗಿರುವಂಥದ್ದು, ಮತ್ತು ತನಿಖೆ ಮಾಡ್ತಾ ಇರುವಂಥ ಪೊಲೀಸರು ಯಾವುದೇ ಸಾಕ್ಷಿಗಳನ್ನು ಕಲೆ ಹಾಕಿಲ್ಲ, ಮತ್ತು ಆ ರೀತಿ ಸಾಕ್ಷಿಗಳು ಇದೆ ಅನ್ನುವಂಥದ್ದನ್ನು SIT ಅಧಿಕಾರಿಗಳು ಮತ್ತು SIT ಪರ ವಕೀಲರು ಕೋರ್ಟ್ಗೆ ನೀಡುವಲ್ಲಿ ವಿಫಲರಾದರು ಅನ್ನುವಂಥದ್ದು. ಮತ್ತು ಕೇಸ್ ಹಾಕುವಂಥ ಮಗ 4 ದಿನ ತಡವಾಗಿ, ಸಂತ್ರಸ್ತೆಯ ಮಗ 4 ದಿನ ತಡವಾಗಿ ದೂರನ್ನ ಕೂಡ ಕೊಡ್ತಾನೆ. ಮತ್ತು ದೂರು ದಾಖಲಾಗೋದಕ್ಕಿಂತ ಮೊದಲೇ A2 ಆರೋಪಿನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೋತಾರೆ. ಸೊ ಇದೆಲ್ಲವೂ ನೋಡ್ತಾ ಹೋದರೆ ಇಲ್ಲ, ಮತ್ತು SIT ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿ 9-10 ದಿನ ಕಳೆದರೂ ಕೂಡ ಆಕೆ 164 ಆಗಿಲ್ಲ ಅನ್ನುವಂಥದ್ದು ಇನ್ನೂ ಆಪ್ತ ಸಮಾಲೋಚನೆ ಇಟ್ಕೊಂಡು ಅದನ್ನೆಲ್ಲ ಅವ್ರಿಗೆ ಬೇಕಾದ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲೊಂದು ಕಡೆ ಕೋರ್ಟು ಈ ಒಂದು ತನಿಖೆ ಪ್ರಕ್ರಿಯೆ ಎಲ್ಲ ಒಂದು ದುರುದ್ದೇಶಪೂರ್ವಕವಾಗಿ ಮತ್ತು ಎಲ್ಲವೂ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಆದಂತೆ ಕಂಡು ಬಂತು. ಈ ಒಂದು ಬೇಲನ್ನು ಕೊಡಬಾರ್ದು ಅನ್ನುವ ರಮೇಶ್, ರೇವಣ್ಣ ಬಂಧನ ಆದಾಗ ಅನಿಸ್ತಾ ಇತ್ತು ಸುದೀರ್ಘ ಅವಧಿಯವರೆಗೆ ಜೈಲಿಗೆ ಹೋಗಬೇಕಾಗತ್ತೆ. ನನಗನ್ನಿಸ್ತಾ ಇತ್ತು ಪ್ರಜ್ವಲ್ ಬರುವವರೆಗೂ ಕೂಡ ಈ ಬೇಲ್ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥದ್ದು. ಆದರೆ ರೇವಣ್ಣಗೆ ಈ ಬೇಲ್ ಸಿಕ್ಕಿದ್ದರೆ, ನಾನಂದರೆ ಕಾನೂನಾತ್ಮಕವಾಗಿ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಮಾಡೋಕ್ಕಾಗಲ್ಲ. ಬೇಲ್ ಯಾವತ್ತಿಗೂ ಕೂಡ ಒಂದು ಬೇಲ್ ರೂಲು ಜೈಲ್ ಅಪವಾದ ಅಂತ ಹೇಳ್ತಾರೆ. ಆದರೆ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳ ಕೊರತೆ ಮೇಲ್ನೋಟಕ್ಕೆ ಪ್ರಾರಂಭಿಕ ಹಂತದಲ್ಲಿಯೇ ಕಾಣ್ತಾ ಇದೆಯಾ? ರೇವಣ್ಣ ಕಿಡ್ನ್ಯಾಪ್ ಪ್ರಕರಣದಲ್ಲಿ ನಾನು ಕೇಳ್ತಾ ಇರೋದು. ಖಂಡಿತ ಪ್ರಶಾಂತ್, ಅಂದರೆ
ಕೊರತೆ ಅನ್ನೋದಕ್ಕಿಂತ SIT ಅಧಿಕಾರಿಗಳು ಕೋರ್ಟ್ ಮುಂದೆ ಯಾವುದೇ ಸಾಕ್ಷಿಗಳನ್ನು ನೀಡುವಲ್ಲಿ ವಿಫಲರಾದರು ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ ಕೆಲವರ ಹೇಳಿಕೆಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿರಲಿಲ್ಲ. ಮತ್ತು CV ನಾಗೇಶ್ ಅವರು ರೇವಣ್ಣ ಅವರ ಪರವಾಗಿ ವಾದ ಮಾಡಲಿಕ್ಕೆ ಅದಕ್ಕೆ ಅಡ್ವರ್ಸ್ ಅಂದರೆ ಈ SIT ಏನು ಹೇಳ್ತಾ ಇದೆ ಅದಕ್ಕೆ ವಿರುದ್ಧವಾದಂಥ ಸಾಕ್ಷಿಗಳು CV ನಾಗೇಶ್ ಅವ್ರ ಬಳಿ ಇದ್ವು. ಅಂದರೆ ಇವರು ಮಾಡ್ತಿರುವಂಥದ್ದೇ ಸರಿಯಾದಂಥ ಕ್ರಮ ಅಲ್ಲ ಅನ್ನೋದಕ್ಕೆ ಉದಾಹರಣೆಗೆ ಹೇಳೋದಾದರೆ ಎಲ್ಲ ಒಂದು ಕಡೆ ಕೇಸ್ 2ನೇ ತಾರೀಕು ಮೇ 2ನೇ ತಾರೀಕು ಏನೋ ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ ರಾತ್ರಿ 9:00ವರೆಗೆ. ಆದರೆ ಸತೀಶ್ ಬಾಬಣ್ಣ ಅಂತ 8 ಆರೋಪಿಯನ್ನು ಮಧ್ಯಾಹ್ನ 12:00ವರೆಗೆ ಯಾವುದೋ ಒಂದು ತರಕಾರಿ ಅಂಗಡಿಯಿಂದ ಕರ್ಕೊಂಡೋಗಿರೋ CCTV ಇದೆ, ನಾನು ನಿಮಗೆ ಪ್ಲೇ ಮಾಡಲಾ, ಕೋರ್ಟ್ ಅನುಮತಿ ಕೊಟ್ಟರೆ ನಾವು ಪ್ಲೇ ಮಾಡಲಾ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಅವ್ರು ಕೇಳ್ತಾರೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ತನಿಖೆಯಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮತ್ತು ಆ ಸಂತ್ರಸ್ತೆ ಮಹಿಳೆಯನ್ನು ರಕ್ಷಣೆ ಮಾಡಿ 10ನೇ ದಿನ ಇವತ್ತಿಗೆ. ಸೊ 9 ದಿನಗಳ ಕಾಲ ಇನ್ನೂ ಆಪ್ತ ಸಮಾಲೋಚನೆ ಇಟ್ಕೊಂಡಿದ್ವಿ, ಅವ್ರಿನ್ನು 164 ಆಗಿಲ್ಲ ಅನ್ನುವಂಥದ್ದು ಹೇಳುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಆ ರೀತಿ ಏನು ಒಂದು ತನಿಖಾ ಪ್ರಕ್ರಿಯೆ CD ಕೊಡ್ತಾರೆ SIT ಅಧಿಕಾರಿ ಅಂದರೆ ಕೇಸ್ ಡೈರಿ, ಕೇಸು ಅವರಿಗೆ ದಾಖಲ ಅಂದರೆ ಅವರಿಗೆ ವರ್ಗಾವಣೆಯಾಗಿ ಇಲ್ಲಿಯವರೆಗೆ ಯಾವ ಬೆಳವಣಿಗೆಗಳಾಗಿದೆ, ಯಾವ ಸಾಕ್ಷಿಗಳು ಸಿಕ್ಕಿದೆ, ಕೇಸಲ್ಲಿ ಏನಿದೆ ಅನ್ನುವಂಥದ್ದು ಆ CD ಪರಿಶೀಲನೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲೊಂದು ಕಡೆ ಕೋರ್ಟ್ ಕನ್ವಿನ್ಸ್ ಆದಂತೆ ಕಾಣ್ತಾ ಇಲ್ಲ. ಮತ್ತು ಈ ಒಂದು ಕಿಡ್ನಾಪ್ ಪ್ರಕರಣ ಅನ್ನುವಂಥದ್ದಕ್ಕೆ ಅಥವಾ ಅವರೇನಾದರೂ ಅವ್ರಿಗೆ ಮಹಿಳೆಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರಾ ಇಲ್ಲಿ ಈ ಒಂದು ಪ್ರಕರಣದಲ್ಲಿ, ಮತ್ತು ಆ ಮಹಿಳೆ ಆ ಮನೆಯಲ್ಲಿ ಇದ್ದಂಥ 10 ವರ್ಷ ಕೆಲಸ ಮಾಡಿದವರು ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಬಂದಿದ್ದಾರೆ, ಅವರೊಟ್ಟಿಗಿದ್ದಾರೆ. ಮತ್ತು ಆಕೆ ಕೂಡ ಕೋರ್ಟ್ SIT ಮುಂದೆ 161 ಹೇಳಿಕೆಯಲ್ಲೂ ಕೂಡ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿಲ್ಲ ಅನ್ನುವಂಥದ್ದು. ಆದರೆ SIT ಹೇಳ್ತಾ ಇದೆ ಆಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ SIT ವಕೀಲರು ಹೇಳ್ತಾರೆ. ಆದರೆ ರಮೇಶ್, ಮಹಿಳೆಯ ವಿಡಿಯೋ ಏನು ಬಂತು, ದ್ಯಾಟ್ ಹ್ಯಾಸ್ ಆಲ್ಸೋ ಇಂಪ್ಯಾಕ್ಟೆಡ್ ಬೇಲ್ ಸಿಗಲಿಕ್ಕೆ. ಯಾಕಂದರೆ ಆ ಮಹಿಳೆನೇ ವಿಡಿಯೋದಲ್ಲಿ ಆ ರೀತಿ ಹೇಳಿದ ತಕ್ಷಣ ಅಂದರೆ ಆ ವಿಚಾರ ಆ ವಿಡಿಯೋ ವಿಚಾರವೂ ಕೂಡ ನಿನ್ನೆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಬರ್ತದೆ. SIT ಪರ ವಕೀಲರು ಅಂದರೆ ನಿನ್ನೆ ನ್ಯೂಸ್ ಪೇಪರ್ನ ಹಿಡ್ಕೊಂಡು ನೋಡಿ ಈ ರೀತಿ ಒತ್ತಡ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮಹಿಳೆ ಸಂತ್ರಸ್ತೆ ಅಂದರೆ ರಕ್ಷಣೆ ಆಗೋದಕ್ಕಿಂತ ಮೊದಲು ಈ ರೀತಿ ಒತ್ತಡವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ರೇವಣ್ಣ ಪರ ವಕೀಲರು ಇದು ಯಾವುದೋ ಒತ್ತಡ ಹಾಕಿದಂಥ ಹೇಳಿಕೆಗಳಲ್ಲ. ಈ ಕ್ಷಣದವರೆಗೂ ಕೂಡ SIT ಮುಂದೆ ಆ ಮಹಿಳೆ ರೇವಣ್ಣ ಪರ ಯಾವುದೇ ರೀತಿಯಾದಂಥ ಆರೋಪವನ್ನು ಮಾಡಿಲ್ಲ. ಆಕೆ ಮಾಡಿರುವಂಥದ್ದು ಕೇವಲ ಪ್ರಜ್ವಲ್ ರೇವಣ್ಣ ವಿರುದ್ಧ. ಸೊ ಹಾಗಾಗಿ ಈ ಮಹಿಳೆಯನ್ನು ಇಷ್ಟು ದಿನ ಯಾಕೆ ಇಟ್ಕೊಂಡಿದ್ದಾರೆ, 1 ದಿನ 2 ದಿನ ಆಪ್ತಲ ಸಮಾಲೋಚನೆ ಕೌನ್ಸಿಲಿಂಗನ್ನು ಮಾಡಿ ಹೇಳಿಕೆಯನ್ನು ಪಡೆದು ವಾಪಸ್ ಕಳಿಸ್ಬೋದಿತ್ತು. ಸೊ ಇದೆಲ್ಲವೂ ನೋಡ್ತಾ ಹೋದರೆ SIT ಅಧಿಕಾರಿಗಳೇ ತಮಗೆ ಬೇಕಾದಂಥ ರೀತಿ ಏನೋ ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಹೊರತು ಆ ಮಹಿಳೆ 10 ವರ್ಷ ತಾವು ಅಂದರೆ ಒಂದು ದೂರದ ಸಂಬಂಧಿ ಇದ್ದಾರೆ ಆ ಮಹಿಳೆ ಅಲ್ಲದೆ, ಮತ್ತು ಆ ಒಂದು 10 ವರ್ಷ ಕೆಲಸ ಮಾಡಿದಂಥವಳು ಆ ಮನೆಯಲ್ಲಿ ಒಳ್ಳೆಯ ಸಂಬಂಧ ಇರುವಂಥವ್ರು ಯಾಕೆ ಕಿಡ್ನಾಪ್ ಮಾಡ್ತಾರೆ? ಕಿಡ್ನಾಪ್ ಮಾಡಿ ಏನೋ ತೊಂದರೆ ಕೊಟ್ಟಿದ್ದಾರೆ, MLC ಇದೆಯಾ ಅಥವಾ ಏನಾದರೂ ಥ್ರೆಟ್ ಆಗಿರುವಂಥದ್ದಕ್ಕಾಗಲಿ ಅಥವಾ ಯಾರಿಗಾದ್ರೂ ಫೋನ್ ಮಾಡಿ ರ್ಯಾನ್ಸಮ್ ಮಾಡಿ ಅಥವಾ ಈ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಮಗನಿಗೆ ಏನಾದರೂ ಫೋನ್ ಮಾಡಿದಾರಾ ಅಥವಾ ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ಬೆದರಿಕೆ ಹಾಕುವಂಥ ಕೆಲಸವಾಗಿದೆ, ಇದ್ಯಾವುದೂ ಆಗಿಲ್ಲ. ಹಾಗಾಗಿ ಇಡೀ ಈ ಬೇಲ್ ಸಿಕ್ಕಿದ್ದರ ಅರ್ಥ ಹೇಗೆ, ಅರ್ಥ ಪೊಲಿಟಿಕಲಿ ಲೀಗಲಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ SIT ಮೊದಲಿನ ಒಂದು ಉತ್ಸಾಹದಲ್ಲಿ ಹೆಜಾರ್ಡ್ ಆಗಿ ಯಾವುದೋ ಪೊಲಿಟಿಕಲ್ ಮೋಟಿವೇಟೆಡ್ ಪೊಲಿಟಿಕಲ್ ಪ್ರೆಷರ್ಗೆ ಒಳಗಾಗಿ ಈಗ ರೇವಣ್ಣ ಅವರ ಬಂಧನನೇ ಮೊದಲ ದಿನ ಅನಿಸಿತ್ತು ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು. ಆ ರೀತಿಯ ಹೆಜಾರ್ಡ್ ತನಿಖೆಯಿಂದ ಇಡೀ ಪ್ರಕರಣದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಆದರೆ ರಾಜಕೀಯ ಕಾರಣಗಳಿಗೋಸ್ಕರ ರೇವಣ್ಣ ಅವ್ರನ್ನ ಜೈಲಿಗೆ ಹಾಕಿದರು, ಬೇರೆ ಬೇರೆ ಒಂದು ರೀತಿಯಾಗಿರ್ತಕ್ಕಂಥ ಕಿಡ್ನ್ಯಾಪ್ ಪ್ರಕರಣವನ್ನು ಮಾಡಿದರು. ಇದು ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಗುತ್ತಾ ಇಡೀ ಪ್ರಜ್ವಲ್ ರೇವಣ್ಣ ಪ್ರಕರಣದ ಮೇಲೂ ಕೂಡ? ಸಾಕ್ಷ್ಯಗಳಿಲ್ಲ, ಕನ್ಸೆನ್ಶುವಲ್ ಇದೆ, ಇವು ಕೂಡ ಮುಂದಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ತನಿಖೆ ಅಷ್ಟೇ ಕೇಳ್ತಾ ಇದ್ದೀನಿ ನಾನು, ಕೋರ್ಟ್ ಬಿಟ್ಬಿಡಿ. ಕೋರ್ಟ್ ಖಂಡಿತ ಪ್ರಶಾಂತ್, ಯಾಕೆಂದರೆ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಒಂದು ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಎಲ್ಲ ಒಂದು ಕಡೆ ರಾಜಕೀಯ ದ್ವೇಷದಿಂದನೇ ಈ ಸರ್ಕಾರ ದೇವೇಗೌಡರ ಫ್ಯಾಮಿಲಿ ಅಥವಾ ರೇವಣ್ಣ ಅವ್ರನ್ನ ಅಂದರೆ ತುಳಿಯುವಂಥ ಕೆಲಸಗಳು ಆಗ್ತಿದೆ ಅನ್ನುವಂಥದ್ದೇ ಒಂದು ಚರ್ಚೆಗಳಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಿದಿನ ನಡೆದಂಥ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು. ಯಾಕೆಂದರೆ ಒಂದು ಕಡೆ ರೇವಣ್ಣ ಅವರು ಆ್ಯಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನು ಹಾಕಿರ್ತಾರೆ, ಅದು ಇನ್ನೇನು ಆದೇಶವನ್ನು ಅರ್ಧ ಗಂಟೆ ಒಳಗೆ ಆದೇಶವನ್ನು ಕೊಡ್ತೀವಿ ಅನ್ನುವಂಥ
ಅಂತ ಕಾದಂತ ಅಂದರೆ ಹೇಳ್ದಂಥ ಸಂದರ್ಭದಲ್ಲಿ ಮಹಿಳೆ ರಕ್ಷಣೆ ಆಗ್ತಾಳೆ. ಇಲ್ಲಿ ಜೊತೆಗೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ ತಕ್ಷಣ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿ ಆದರೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರೇವಣ್ಣ ಅವ್ರನ್ನ ಒಂದು ರೀತಿ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ರಾಜ್ಯ ಸರ್ಕಾರ ಅಥವಾ SIT ಮೂಲಕ ಅರೆಸ್ಟ್ ಮಾಡಿಸಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇರುವಂಥದ್ದು. ಆದರೆ ಲೀಗಲಿ ನೋಡ್ತಾ ಹೋದರೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ಗಳಿರ್ತದೆ, ಜೊತೆಗೆ ಎವಿಡೆನ್ಸ್ಗಳನ್ನು ಕೋರ್ಟ್ ನೋಡುತ್ತೆ. ಇಲ್ಲಿಯವರೆಗೆ ಏನು ತನಿಖೆ ನಡೆದಿದೆ, ತನಿಖೆಯಲ್ಲಿ ಏನುವಂಥ ಪ್ರೋಗ್ರೆಸ್ಗಳೇನಿದೆ ಅಂದರೆ ಇದರಲ್ಲೂ ಕೂಡ ಕೆಲವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಹೇಳ್ತವೆ ಯಾವುದೇ ಗಂಭೀರ ಸೆಕ್ಷನ್ಗಳಿದ್ದರೂ ಕೂಡ ಪ್ರೈಮಾ ಫೇಸಿ ಎವಿಡೆನ್ಸ್ಗಳಿದ್ದರೆ ಮಾತ್ರ ಆ ಕೇಸನ್ನು ಕಂಟಿನ್ಯೂ ಮಾಡುವಂಥದ್ದು. ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇಲ್ಲದೇ ಇದ್ದರೆ ಅದು ಡೆತ್ ಸೆಂಟೆನ್ಸ್ ಕೊಡುವಂಥ ಸೆಕ್ಷನ್ಸ್ಗಳಿದ್ದರೂ ಕೂಡ ಎವಿಡೆನ್ಸ್ ಇಲ್ಲ ಅಂದರೆ ಅದನ್ನು ಬೇಲ್ ಕೊಡ್ಬೋದು ಅಂತ ನಿಟ್ಟಿನಲ್ಲಿ ಅದೇ ರೀತಿ ಕೋರ್ಟ್ ಬೇಲನ್ನು ಕೊಡುತ್ತೆ. ಆದರೆ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ತರಾತುರಿಯಲ್ಲಿ ಆದಷ್ಟು ಬೇಗ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದು ಒಂದು ಕಡೆ ರಾಜ್ಯಕ್ಕೀಯ ಉದ್ದೇಶಗಳಿದೆಯಾ ಅನ್ನುವಂಥ ಒಂದು ಚರ್ಚೆಗಳಾಗುತ್ತೆ. ಆದರೆ ಈ ಒಂದು ಕಿಡ್ನ್ಯಾಪ್ ಕೇಸ್ ಪ್ರಜ್ವಲ್ ರೇವಣ್ಣ ಕೇಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನುವಂಥದ್ದು ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಮಹಿಳೆಯರ ಜೊತೆ ಅಂದರೆ ಇಂಟಿಮಿಡೇಟ್ ಆಗಿರುವಂಥ ವಿಡಿಯೋಗಳು ಮತ್ತು ಅದನ್ನು ಫೋರ್ಸ್ಫುಲಿ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಥವಾ ಅವರ ಪ್ರಭಾವ ಬೇರೆ ಎದುರಿಸಿ ತಮ್ಮ ಲೈಂಗಿಕ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ವಿಡಿಯೋಗಳು ಸಾಕ್ಷಿ ಇರುವಂಥದ್ದು. ಸೊ ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಅಷ್ಟೊಂದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರನ್ನ ಹುಡುಕಾಟ ಮಾಡುವಂಥದ್ದನ್ನು ಕೂಡ ಅಷ್ಟೇ ಸೀರಿಯಸ್ ಆಗಿ SIT ಮಾಡ್ತಾ ಇದೆ. ಮತ್ತು ಅವರು ಈವರೆಗೆ ಇನ್ನು ಯಾವತ್ತು ವಿದೇಶದಿಂದ ವಾಪಸ್ ಬರ್ತಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಉತ್ತರಗಳು ಸಿಗ್ತಾ ಇಲ್ಲ. ಈ ಕೇಸ್ ಮೇಲೆ ಕೇಸ್ ದಾಖಲಾದರೆ ಆಗ್ತಾ ಇರುವಂಥದ್ದನ್ನು ನೋಡಿ ವಾಪಸ್ ನಾನು ಹೋದರೆ ಲಾಕ್ ಆಗ್ತಾನೆ. ಆದರೂ ಕೇವಲ ದಿನಗಳಲ್ಲ, ತಿಂಗಳುಗಳು, ವರ್ಷಗಳವರೆಗೂ ಕೂಡ ಅವರಿಗೆ ಬೇಲ್ ಸಿಗುವಂಥದ್ದು ಈ ಒಂದು ಕೇಸಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇಲ್ಲ. ಆದರೆ ರೇವಣ್ಣ ಅವ್ರನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಕೇವಲ ಜೈಲಿಗೆ ಹೋಗಿ 4-5 ದಿನಗಳಲ್ಲಿ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾ ಇರುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ SIT ಸರ್ಕಾರ ರೇವಣ್ಣ ವಿಚಾರದಲ್ಲಿ ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ರೈಟ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಸದ್ಯಕ್ಕೆ ಈ ಕೇಸ್ ಬೇಲ್ ಸಿಕ್ಕಿದೆ, ಈಗ ಪ್ರಜ್ವಲ್ ಇನ್ನೂ ಬಂದಿಲ್ಲ. ಸೊ ಈ ಕೇಸ್ ಮುಂದಿನ ಹಂತ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ನನಗನ್ಸುತ್ತೆ ನೋಡಿ, ಡೇ ಒನ್ನಿಂದ ಈ ಕೇಸ್ನಲ್ಲಿ ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಈಗ ಅಧಿಕಾರ ದುರ್ಬಳಕೆ ಪ್ರೂವ್ ಮಾಡೋಕ್ಕಾಗತ್ತೋ ಇಲ್ವೋ, ಕನ್ಸೆನ್ಶುವಲ್ ಎಷ್ಟಿವೆ, ಆ ಬಲವಂತವನ್ನು ಪ್ರೂವ್ ಮಾಡಬೇಕಾಗತ್ತೆ ಕೋರ್ಟಲ್ಲಿ. ನಿಮಗೆ ನಾವು ಬಲವಂತ ಅಂತಕ್ಕಂಥದ್ದು ಹೇಳೋದು ಬೇರೆ, ಆ ಮಹಿಳೆ ಬಂದು ಇಲ್ಲ ನನಗೆ ಆಮಿಷ ಒಡ್ಡಿದ್ರು ಅಂತಕ್ಕಂಥದ್ದನ್ನ ಹೇಳಬೇಕಾಗತ್ತೆ. ಅವರು ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿದ್ದಾರೆ, ಅವ್ರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಈ ಎಲ್ಲ ಅಂಶಗಳು ನಿಶ್ಚಿತವಾಗಿವೆ. ಆದರೆ ನನಗನ್ಸುತ್ತೆ ರೇವಣ್ಣ ಬಂಧನವೇ ತರಾತುರಿಯಲ್ಲಿ ಮಾಡಲಾಗಿತ್ತು. ಅಂದರೆ ಅನೇಕ ಬಾರಿ ಏನಾಗುತ್ತೆ, ತನಿಖಾ ಏಜೆನ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಪ್ ಕ್ರಿಯೇಟ್ ಆದಾಗ ಅದರ ಪ್ರಭಾವಕ್ಕೊಳಗಾಗಿ ನಾವು ಏನೇ ಮಾಡಿದರೂ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಮೂವ್ ಆಗ್ತವೆ. ನನಗನ್ಸುತ್ತೆ ರೇವಣ್ಣಗಿಂತ ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರೋದು ಹೇಗೆ, ಅಲ್ಲಿ ಎಷ್ಟು ಸಾಕ್ಷ್ಯಗಳಿವೆ, ಅವುಗಳನ್ನು ಮೊದಲು ಮಜಬೂತ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡಿಬೇಕಿತ್ತೆ ಹೊರತು ಏಕಾಏಕಿ HD ರೇವಣ್ಣ ಬಂಧನ ಎಲ್ಲೋ ಒಂದು ಕಡೆ ಇಡೀ ಕೇಸನ್ನು ಚುನಾವಣೆಯ ಹೊಸ್ತಿಲಲ್ಲಿ ಏನು ಹೈಪ್ ಕ್ರಿಯೇಟ್ ಆಯ್ತಲ್ಲ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಮತ್ತು ರೇವಣ್ಣಗೆ ಜಾಮೀನು ಸಿಕ್ಕಿದ್ದು ಯಾಕೆ? ನನ್ನ ಅಂದಾಜಿನ ಪ್ರಕಾರ ಇದು ಕಿಡ್ನ್ಯಾಪ್ನ ಪ್ರಕರಣ ಆಗಿದ್ದೇ ಆದಲ್ಲಿ, ರೇವಣ್ಣ ಯಾವುದೋ ಬೇರೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದೇ ಆದಲ್ಲಿ ಜಾಮೀನು ಸಿಗುವ ಕಾರಣಗಳೇ ಇರಲಿಲ್ಲ. SIT ಬಳಿ ಸಾಕ್ಷ್ಯಗಳೇ ಇರಲಿಲ್ಲ ರೇವಣ್ಣ ಬಗ್ಗೆ. ಏನಾಗುತ್ತೆ, ಪ್ರಜ್ವಲ್ ರೇವಣ್ಣ ಮೇಲೆ ಫೋಕಸ್ ಮಾಡುವ ಬದಲು ನಾವು ಅವರ ತಂದೆ ಮೇಲೆ ಮಾಡ್ತೀವಿ, ದೇವರಾಜೇಗೌಡರು ಏನೋ ಸಾಕ್ಷ್ಯ ಹೇಳಿದ್ರು ಅವರನ್ನು ಬಂದಕ್ಕೆ ಹೋಗ, ದಟ್ ಡಸಂಟ್ ವರ್ಕ್. ದಿಸ್ ಇಸ್ ನಾಟ್ ನ್ಯಾಯಾಲಯದಲ್ಲಿ ಎಲ್ಲವೂ ಸಾಕ್ಷಿ ಮೇಲೆ ನಿಂತಿದೆ. ಅದು ಬನಾನಾ ರಿಪಬ್ಲಿಕ್ ಅಲ್ಲ, ಇಲ್ಲಿ ನ್ಯಾಯಾಲಯಗಳು ಸ್ವತಂತ್ರವಾಗಿವೆ. ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ಸಾಕ್ಷ್ಯಗಳಿಲ್ಲದೆ ಹೋಗಿ ಈ ಪ್ರಕರಣ ಇದೆ, ಹೈಪ್ ಕ್ರಿಯೇಟ್ ಆಗಿದೆ ಅಂತ ಬಂಧನಕ್ಕೊಳಪಡಿಸ್ಬಿಟ್ರೆ ಈ ರೀತಿಯ ಪರಿಸ್ಥಿತಿ ಬರುತ್ತೆ. ಈಗ ರೇವಣ್ಣ 5 ದಿನದಿಂದ ಪ್ರಕರಣದ ನೋಡಿ, ನೀವು ಹಾಕಿರ್ತಕ್ಕಂಥ ಸೆಕ್ಷನ್ನ ತೀವ್ರತೆ ಜಾಸ್ತಿ ಇದೆ, ಆದರೆ ನಿಮ್ಮ ಬಳಿ ಸಾಕ್ಷ್ಯಗಳೇ ಇಲ್ಲ. ನನಗೆ ಇರ್ತಕ್ಕಂಥ ದ್ವಂದ್ವ ಅಥವಾ ಪ್ರಶ್ನೆಗಳು ಅಂತಂದರೆ, ಈಗ ಪ್ರಜ್ವಲ್ ರೇವಣ್ಣ ಸಿಡಿಗಳು ಹರಿದಾಡಿದ್ವು, ಚುನಾವಣೆಯವರೆಗೆ ಅದನ್ನು ಕಾಂಗ್ರೆಸ್ ಬಿಸಿಯಾಗಿಡ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಇದೆಲ್ಲ ಒಂದು ಭಾಗ. ಜೂನ್ 1ರ ನಂತರ ಈ ಪ್ರಕರಣದ ತನಿಖೆಗಾದರೂ ಸರ್ಕಾರಕ್ಕೆ ಆಸಕ್ತಿ ಇರುತ್ತಾ?
SIT ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ಲಿಕ್ಕೆ ಸರ್ಕಾರ ಬಿಡುತ್ತಾ? ಈಗ ದೇವರಾಜೇಗೌಡರ ಬಂಧನ ಆಗಿದೆ, ಕಾರ್ತಿಕ್ ಮತ್ತು ನವೀನ್ ಗೌಡ ಬಂಧನ ಮಾಡಲಿಕ್ಕೆ SITಗೆ ಸಮಯ ಇಲ್ಲ, ಅಥವಾ SITಗೆ ಪವರ್ಗಳೇ ಇಲ್ಲ, SIT ಅಂತ ನಮ್ಗೆ ಅದು ಕೇಸೇ ಬಂದಿಲ್ಲ ಅಂತಕ್ಕಂಥದ್ದು. ಹೀಗೆ ತನಿಖೆ ನಡೆಯಲ್ಲ. ಆಗ ಏನಾಗುತ್ತೆ, ನಿಮ್ಮ ಇಡೀ ತನಿಖೆಯ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಜನರು ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಏನಾಗ್ತಾ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಜನಪ್ರತಿನಿಧಿಗಳಾಗಿ ಎಂಡ್ ಆಫ್ ದ ಡೇ ನೀವು ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಅಷ್ಟಕ್ಕೆ ನಿಲ್ಲಲ್ಲ ಇದು. ನನ್ನ ಒಂದು ಅಂದಾಜಿನ ಪ್ರಕಾರ ಈಗ ರೇವಣ್ಣ ಅವ್ರನ್ನ ಒಳಗೆ ಹಾಕಿದ್ದಾರೆ. ಈಗ ಇನ್ನೂ ಅನೇಕ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಹೊರಗಡೆ ಬರಲಿಕ್ಕೆ ಶುರು ಆಗ್ತಾವೆ, ನೋಡ್ತಾ ಇದ್ದೀನಿ ಇನ್ನೊಂದು ವರ್ಷಗಳ ಕಾಲ. ಅದು ಕರ್ನಾಟಕದ ರಾಜಕಾರಣ ಮತ್ತು ಪೊಲಿಟಿಯನ್ನು ಎಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಚರ್ಚೆ ಕೂಡ ಆಗಬೇಕಾಗತ್ತೆ. ರೈಟ್, ಒಂದೊಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ವಿಧಾನ ಪರಿಷತ್ ಚುನಾವಣೆ ನಿಧಾನಕ್ಕೆ ಕಾವೇರ್ತಾ ಇದೆ. ಇದೆಲ್ಲದರ ಮಧ್ಯೆ ಬಿಜೆಪಿಗೆ ಟೆನ್ಷನ್ ಒಂದು ಶುರುವಾಗಿದೆ. ಯಾಕೆ ಹೇಳ್ತೀವಿ, ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.